ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನ್ನು. ಬಿಗ್ ಬಾಸ್ ಸೀಸನ್ 12 ಬಗ್ಗೆ ತುಂಬಾ ಜನ ತುಂಬಾ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ. ಅದೇನಂದ್ರೆ ತುಂಬಾ ಲೇಟ್ ಆಯ್ತು ವಿಡಿಯೋ ಮಾಡಕ್ಕೆ. ಒಂದು 4 ದಿನದ ವಿಡಿಯೋ ಮಾಡಿಲ್ಲ ನಾನು. ಮುಖ್ಯವಾಗಿ ಏನಂದ್ರೆ ಪ್ರೆಸ್ ಮೀಟ್ ಯಾವಾಗ ಆಗುತ್ತೆ, ಸೆಕೆಂಡ್ ಇನ್ನೊಂದು ಪ್ರೋಮೋ ಯಾವಾಗ ಬರುತ್ತೆ. ಆಲ್ರೆಡಿ 3 ಪ್ರೋಮೋ ಬಂದಿರೋರು, ಇನ್ನು ಸೆಕೆಂಡ್ ಪ್ರೋಮೋ ಎಲ್ಲಿಂದ ತಗೊಂಬರ್ತೀರಾ? ಆಲ್ರೆಡಿ 3 ಪ್ರೋಮೋ ಬಂದಿದೆ. ಸೆಕೆಂಡ್ ಪ್ರೋಮೋ ಅಂತ ಏನಿಲ್ಲ. ಇನ್ನೊಂದು ಪ್ರೋಮೋ ಯಾವಾಗ ಬರುತ್ತೆ, ಪ್ರೆಸ್ ಮೀಟ್ ಇದೆಯಾ, ಕಂಟೆಸ್ಟೆಂಟ್ಸ್ ಯಾರು, ಅಪ್ಡೇಟ್ ಏನು, ಲೈವ್ ಇರುತ್ತಾ, ಇವೆಲ್ಲ ನಮ್ಮ ಪ್ರಶ್ನೆಗಳಿಗೆ ಶಾರ್ಟ್ ಆಗಿ ಸ್ವೀಟೆಸ್ಟ್ ಆಗಿ ಸ್ವಲ್ಪ ಸಮಯದಲ್ಲೇ ವಿಡಿಯೋ ಮಾಡಿ ಮುಗಿಸ್ತೀನಿ. ದಯವಿಟ್ಟು ಬಿಗ್ ಬಾಸ್ ಬಗ್ಗೆ ಯಾವ್ದಾದ್ರು ಅಪ್ಡೇಟ್ಗಳು ಬೇಕಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಬಿಗ್ ಬಾಸ್ ಬಗ್ಗೆ ಮನೆ ಫೋಟೋಸ್ ಮತ್ತೆ ವಿಡಿಯೋಸ್ ಏನಾದ್ರೂ ಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ದಯವಿಟ್ಟು ಹೋಗಿ ವಾಟ್ಸ್ಆಪ್ ಚಾನಲ್ ಅಲ್ಲಿ ಜಾಯಿನ್ ಆಗಿ ಅದರಲ್ಲಿ ಫೋಟೋಸ್ ವಿಡಿಯೋಸ್ ಅಲ್ಲ ನಿಮಗೆ ಪ್ರೂಫ್ ಸಮೇತ ಅಪ್ಡೇಟ್ ಸಿಗ್ತಾ ಇರುತ್ತೆ. ದಯವಿಟ್ಟು ಜಾಯಿನ್ ಆಗಿ. ಹಾಗೇನೆ ವಿಡಿಯೋ ಲೈಕ್ ಮಾಡಿ, ಹೈ ಬಟನ್ ಕೂಡ ಕೊಡಿ. ఎందుకంದ್ರೆ ನೀವು ಹೈ ಬಟನ್ ಕೊಟ್ರೆ ತುಂಬಾ ಜನಕ್ಕೆ ಈ ವಿಡಿಯೋ ಅಪ್ರೋಚ್ ಆಗುತ್ತೆ, ಯೂಟ್ಯೂಬ್ ಕೂಡ ಸಜೆಸ್ಟ್ ಮಾಡುತ್ತೆ. ಆದ ಕಾರಣ ನಮಗೂ ಹೆಲ್ಪ್ ಆದಂಗೆ ಆಗುತ್ತೆ. ದಯವಿಟ್ಟು ಹೊಸ ನೋಡಿದ್ರೆ ಮಾತ್ರ ಮಿಸ್ ಮಾಡ್ದೇನೆ ಲೈಕ್ ಮಾಡಿ, ಹೈಪ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ವಿಷಯಕ್ಕೆ ಬರೋಣ. ಇನ್ನೊಂದು ಪ್ರೋಮೋ ಬರುತ್ತಾ ಗೊತ್ತಿಲ್ಲ. 100% ನನ್ಗನ್ಸುತ್ತೆ ಇನ್ನೊಂದು ಪ್ರೋಮೋ ಬಂದೇ ಬರುತ್ತೆ. ಪ್ರೋಮೋ ಯಾಕಂದ್ರೆ ಆಲ್ರೆಡಿ ಒಂದು ಪ್ರೋಮೋ ವೈರಲ್ ಮಾಡಿದ್ದಾರೆ. ಏನಂತ ಕಾನ್ಸೆಪ್ಟ್ ಇದು, ಹೀರೋ ವಿಲನ್ ಇರುತ್ತೆ, ನಾಯಿ ಬರುತ್ತೆ, ಕಾಗೆ ಬರುತ್ತೆ, ಒಡ ತಗೊಂಡ್ ಹೋಗುತ್ತೆ, ಆ ಒಡ ಕೆಳಗ್ ಬೀಳುತ್ತೆ, ಆಮೇಲೆ ನರಿಗೆ ಸಿಗಲ್ಲ, ಮತ್ತೆ ಕಾಗೆ ಹತ್ರ ಹೋಗುತ್ತೆ ಅಂತ ಸ್ವಲ್ಪ ಜನ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ. ಈ ಪ್ರೋಮೋ ನೋಡಿ ಒಂದಂತೂ ಸತ್ಯ. ಇರ್ಲಿ, ತುಂಬಾನೇ ಅಷ್ಟು ಆ ಲೆವೆಲ್ ಇದ್ರು ಪ್ರೋಮೋ ಏನಂದ್ರೆ ತುಂಬಾ ಜನಕ್ಕೆ ಸೇರಿದೆ, ತುಂಬಾ ವೈರಲ್ ಆಗಿದೆ, ತುಂಬಾ ಇದಾಗಿದೆ. ಅಂದ್ರೆ ಸಮಥಿಂಗ್ ಮಿಲಿಯನ್ಸ್ ವ್ಯೂಸ್ ಎಲ್ಲ ಬಂದಿದೆ. 6 ಮಿಲಿಯನ್ ವ್ಯೂಸ್ ಏನೋ ಬಂದಿದೆ ಕೇವಲ ಒಂದಿನದಲ್ಲೇ. ಅಷ್ಟೆಲ್ಲ ಆಗಿದೆ ಆ ಪ್ರೋಮೋಗೆ. ಇನ್ನೊಂದು ಪ್ರೋಮೋ ಬರುತ್ತಾ ಅಂದ್ರೆ ಖಂಡಿತವಾಗ್ಲೂ ಹೌಸ್ ಬಗ್ಗೆ ಇನ್ನೊಂದು ಪ್ರೋಮೋ ಬಂದೇ ಬರುತ್ತೆ. ಇನ್ನೊಂದು ಬಂದ್ಬಿಟ್ಟು ಅಪ್ಡೇಟ್ ಏನಂದ್ರೆ ತುಂಬಾ ಜನ ಕೇಳ್ತಾ ಇದಾರೆ ಪ್ರೆಸ್ ಮೀಟ್ ಇರುತ್ತಾ ಇಲ್ವಾ ಅಂತ. ನನ್ಗನ್ಸುತ್ತೆ 100% ಪ್ರೆಸ್ ಮೀಟ್ ಇರಲ್ರ. ಆಲ್ರೆಡಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನಂತ ಕಿಚ್ಚ ಸರ್ ಬಂದಾಗ ಇನ್ನು ಅವ್ರ ಬಗ್ಗೆ ಅವ್ರು ಯಾಕೆ ಮಾಡ್ತಾರೆ, ಹೇಗ್ ಬಿಟ್ಟಿದ್ರು ಏನಂತ ಪ್ರೆಸ್ ಮೀಟ್ ಮಾಡಿದ್ದಾರೆ. ಇನ್ನೊಂದು ಪ್ರೆಸ್ ಮೀಟ್ ಇರುತ್ತಾ ಅಂದ್ರೆ ನನ್ಗಂತೂ ಡೌಟ್. ಪ್ರತಿ ಸಲ ಅದೇ ಪ್ರೆಸ್ ಮೀಟ್ ಇರುತ್ತೆ. ಏನಂತ ಹೇಳಿ ಲೈವ್ ಇರುತ್ತಾ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಕಂಟೆಸ್ಟೆಂಟ್ಸ್ ಯಾರಂತ ಯಾರು ಹೇಳಲ್ಲ ಆಲ್ರೆಡಿ. ಯಾಕಂದ್ರೆ ಇನ್ನೊಂದು ಪ್ರೆಸ್ ಮೀಟ್ ಇರಲ್ಲ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕಂದ್ರೆ ಅವ್ರು ಪ್ರೆಸ್ ಮೀಟ್ ಮಾಡಿ ಹ್ಯಾಶ್ಟ್ಯಾಗ್ ಇರುತ್ತಲ್ಲ, ಹ್ಯಾಶ್ಟ್ಯಾಗ್ ಇರುತ್ತಲ್ಲ ಅದನ್ನ ರಿಲೀಸ್ ಮಾಡ್ತಾ ಇದ್ರು. ಆವಾಗ್ಲೇನೆ ರಿಲೀಸ್ ಮಾಡಿದ್ರು. ಕಿಚ್ಚ ಸರ್ ಒಂದು ಪ್ರೆಸ್ ಮೀಟ್ ಆದಾಗ್ಲೇನೆ ರಿಲೀಸ್ ಮಾಡಿದ್ರು ಹ್ಯಾಶ್ಟ್ಯಾಗ್. ಆದ ಕಾರಣ ಮತ್ತೆ ಇನ್ನೊಂದ್ಸಲ ಹ್ಯಾಶ್ಟ್ಯಾಗ್ ರಿಲೀಸ್ ಮಾಡಕ್ಕೆ ಇಲ್ಲ ಪ್ರೆಸ್ ಮೀಟ್ ಮಾಡಕ್ಕೆ ಇರಲ್ಲ ಅಂತ ನನ್ಗನ್ಸುತ್ತೆ. ಮುಖ್ಯವಾಗಿ ಅಂದ್ರೆ ಲೈವ್ ಇರುತ್ತೆ ಅಂದ್ರೆ ನೀವು ಆಲ್ಮೋಸ್ಟ್ ಆಲ್ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಎಲ್ಲಾ ಬಿಗ್ ಬಾಸ್ ನೋಡ್ಕೊಂಡ್ ಬಂದ್ರು ಲೈವ್ ಇದೆ. ನಮ್ಮ ಕನ್ನಡದಲ್ಲಿ ಕೂಡ ಈ ಸಾರಿ ಲೈವ್ ಇರುತ್ತೆ ಅಂತ ಪಕ್ಕ ಮಾಹಿತಿ ಕೂಡ ಇದೆ. ಯಾಕಂದ್ರೆ ಎಲ್ಲಾರನ್ನು ಮೇಂಟೈನ್ ಮಾಡೋದು ಹೆಂಡ ಮನುಷ್ಯನೇ. ಆದ ಕಾರಣ ಅವರು ಇದು ಕೂಡ ನಮ್ಮ ಕನ್ನಡ ಬಿಗ್ ಬಾಸ್ ಅವರೇ ಮೇಂಟೈನ್ ಮಾಡೋದು. ಆದ ಕಾರಣ ಅವರು ಪ್ರೊಡ್ಯೂಸರ್ ಆಗಿರ್ತಾರೆ. ಆದ ಕಾರಣ ಕೂಡ ನಮಗೆ ಇಲ್ಲಿ ಲೈವ್ ಇರುತ್ತೆ ಅಂತ ತುಂಬಾ ಅಪ್ಡೇಟ್ ಇದೆ. ಟೈಮಿಂಗ್ ಮಾತ್ರ ಸೇಮ್ ಇರುತ್ತೆ. ಬಟ್ ಆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಮಾತ್ರ ಎಪಿಸೋಡ್ ಬೇಗ ಮುಗಿಯುತ್ತೆ, ಟಿವಿಯಲ್ಲಿ ಬೇಗ ಮುಗಿಯಲ್ಲ. ನಮ್ಗೆ ಏನಂದ್ರೆ ನಾವು ಪ್ರೀಮಿಯಂ ತಗೊಂಡಿರ್ತೀವಲ್ಲ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ. ಆದ ಕಾರಣ ಏನಂದ್ರೆ 9:00 ಸ್ಟಾರ್ಟ್ ಆದ್ರೆ ನಮಗೆ 10:30 10:45 ಎಪಿಸೋಡ್ ಮುಗಿದ್ಬಿಡುತ್ತೆ. ಬಟ್ ಟಿವಿಲಿ ಹಂಗಲ್ಲ, 11 ಗಂಟೆ ಮೇಲೆ ಆಗುತ್ತೆ ಶೋ ಮುಗಿಯೋದಕ್ಕೆ. ನಮ್ಗೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಬೇಗ ನೋಡಲು ನಮ್ಗೆ ಸಿಗುತ್ತೆ. ಟೈಮ್ ಸ್ಟಾರ್ಟ್ ಆಗೋದು ಸೇಮ್ ಟೈಮಿಂಗ್ಗೆ. ಬಟ್ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬಹಳ ಇರುತ್ತೆ, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬಹಳ ಇರಲ್ಲ. ಅಷ್ಟು ಬೇಗ ನಮಗೆ ಟೆಲಿಕಾಸ್ಟ್ ಮಾಡ್ತಾರೆ. ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಲೈವ್ ಇರುತ್ತೆ, ಟೈಮಿಂಗ್ ಕೂಡ ಬದಲಾಗುತ್ತೆ. ಮುಖ್ಯವಾಗಿ ಇಲ್ಲಿ ಪ್ರೆಸ್ ಮೀಟ್ ಇರಲ್ಲ ಅನ್ಸುತ್ತೆ. ಇನ್ನೊಂದು ಪ್ರೋಮೋ ಬಂದೇ ಬರುತ್ತೆ. ಇನ್ನು ಅದಾದ್ಮೇಲೆ ಟೈಮಿಂಗ್ ಸೇಮ್ ಹೇಳ್ದಲ್ಲ. ಇಷ್ಟೆಲ್ಲ ಅಪ್ಡೇಟ್ಗಳಿತ್ತು. ಮುಖ್ಯವಾಗಿ ಕಂಟೆಸ್ಟೆಂಟ್ಸ್ ಯಾರಂತ ತುಂಬಾ ಜನ ತುಂಬಾ ಪ್ರಶ್ನೆಗಳು ನೋಡ್ತಾ ಇದ್ದೀರಾ. ತುಂಬಾ ನೋಡಿದ್ರ AK ಸ್ಟುಡಿಯೋ ಅವರಾಗ್ಲಿ, ಪ್ರಸನ್ನ, ಧನುಷ್ ಅವರಾಗ್ಲಿ ತುಂಬಾ ವಿಡಿಯೋಗಳು ಮಾಡಿದ್ದಾರೆ. ನಾನು ವಿಡಿಯೋಗಳು ಮಾಡಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಅವರೇ ಬರ್ತಾರಂತ ನಾನೇ ಮಾಡ್ಲಿ, ಬೇರೆ ಯಾರೇ ಮಾಡ್ಲಿ ಅವರೇ ಬರ್ತಾರಂತ ಕನ್ಫರ್ಮ್ ಅಂತೂ ಇಲ್ಲ. ಅದ್ರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಕಳಿಸ್ತಾರೆ. ಒಂದ್ 10 ಜನ ಹೆಸರು ಹೇಳಿದ್ರೆ ಅದು ಸುಮಾರು ಒಂದು 5 ಜನ ಬಂದಿರ್ತಾರೆ. ಬಟ್ ಕನ್ಫರ್ಮ್ ಅಂದ್ರೆ ನಾವು ಶನಿವಾರ ತನಕ ಕಾಯಲೇಬೇಕು. ಇವತ್ತು ಶುಕ್ರವಾರ, ನೆಕ್ಸ್ಟ್ ಶುಕ್ರವಾರ ನಿಮ್ಗೆ ಕನ್ಫರ್ಮ್ ಲಿಸ್ಟ್ ಕೊಟ್ಟೇ ಕೊಡ್ತೀನಿ. ಕಂಟೆಸ್ಟೆಂಟ್ಸ್ ಇವರೇ ಬರ್ತಾರಂತ. ಇಂಥ ಅಪ್ಡೇಟ್ಗಳಾಗಿ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ನೋಡ್ತಾ ಇದ್ರೆ ಮುಖ್ಯವಾಗಿ ಲೈಕ್ ಮಾಡಿ, ಹೈ ಬಟನ್ ಕೊಡಿ. ವಿಡಿಯೋ ಇಷ್ಟ ಆದ್ರೆ ಮಾತ್ರನೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.